RJ32 ಕನ್ನಡ ಟಿವಿ ವಾಹಿನಿ ಮಾಡಿದ ಉದ್ನೂರು ಗ್ರಾಮದ ಹೊರವಲಯದಲ್ಲಿ ಶೇಖರಣೆ ಮಾಡುತ್ತಿರುವ ಕಸದ ಶೇಖರಣಾ ಕೇಂದ್ರದ ಸ್ಥಳಾಂತರ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಈಗ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಕಸ ಶೇಖರಣೆಯಿಂದ ಅಲ್ಲಿನ ಜನರಿಗೆ ಬಹಳಷ್ಟು ಸಮಸ್ಯೆ ಆಗುತ್ತಿದೆ, ಶೀಘ್ರದಲ್ಲೇ ಕಸದ ಶೇಖರಣೆ ಸ್ಥಳಾಂತರವನ್ನ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಇದರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ನಗರದಲ್ಲಿ ನಮ್ಮ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಉದನೂರು ಗ್ರಾಮದ ಹೊರವಲಯದಲ್ಲಿ ಇರುವ ಕಸ ಶೇಖರಣೆಯಿಂದ ಗ್ರಾಮಸ್ಥರಿಗೆ ಸಮಸ್ಯೆ ಆಗುತ್ತಿರುವುದು ನಿಜ. ನಿಮ್ಮ ಸುದ್ದಿ ನಂತರ ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ವಸ್ತುಸ್ಥಿತಿ ವೀಕ್ಷಣೆ ಮಾಡಿದ್ದೇನೆ. ಆ ಕಸ ಶೇಖರಣೆ ಕೇಂದ್ರವನ್ನು ಸ್ಥಳಾಂತರ ಶೀಘ್ರದಲ್ಲೇ ಮಾಡಲಾಗುವುದು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಇದರ ಬಗ್ಗೆ ಮಾತನಾಡಿದ್ದು, ಕಸದ ಶೇಖರಣೆ ಬೇರೆ ಕಡೆ ಸ್ಥಳಾಂತರ ಮಾಡಲಾಗುವುದು ಎಂದು ಮಾಹಿತಿಯನ್ನ ಶಾಸಕರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಉದ್ನೂರು ಗ್ರಾಮದಲ್ಲಿ ಕಲಬುರಗಿ ಮಹಾನಗರದ ಎಲ್ಲ ಕಸದ ಸ್ಟೋರ್ ಮಾಡಿ ಅಲ್ಲಿ ಜಮಾ ಮಾಡಿದರು. ಹೋದ ಸಲ ಮಳೆ ಗಾಳಿ ಬಂದಾಗ ಕೂಡ ಅಲ್ಲಿ ಟೆಂಟ್ ಕೂಡ ಕಿತ್ತುಕೊಂಡು ಹೋಗಿತ್ತು. ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಹೋಗಿ ನೋಡಿ ಬಂದೀನಿ. ನಾನು ಪದೇ ಪದೇ ಹೋಗಿದ್ದೀನಿ. ಅಲ್ಲಿ ಉದ್ನೂರು ಗ್ರಾಮದ ಸಾಕಷ್ಟು ಜನರು ಸ್ಟ್ರೈಕ್ ಮಾಡಿದಾಗ ಆ ಕಸದನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ವಿಧಾನಸಭೆಯಲ್ಲಿ ಕೂಡ ಇದರ ಬಗ್ಗೆ ನಾನು ಡಿಟೇಲಾಗಿ ಹೇಳಿದ್ದೀನಿ. ಆ ಜನರು ಬಾಯಿಯಲ್ಲಿ ನೀರು ಕೂಡ ಕರ್ರಗೆ ಬರ್ತಾಯಿವೆ, ಕುಡಿಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೆಲ್ಲ ಹೊಲಸು ಗಬ್ಬು ವಾಸನೆ ಬರ್ತಾಯಿದೆ, ನಾಯಿಗಳು ಕಾಟ ಹೆಚ್ಚಾಗಿದೆ. ಆ ದಣ ಅಲ್ಲಿಂದ ಏನಪ್ಪ ಅಂದ್ರೆ ಖಾಲಿ ಮಾಡಿಸ್ಬೇಕಂತೇಳಿ ಭಾಳಷ್ಟು ಹೋರಾಟ ಮಾಡಿದಾಗ ಸುಮಾರು 13 ಕೋಟಿ ರೂಪಾಯಿ ಮೇಲ್ಪಟ್ಟಿನ 2011ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಘಟಕ ಇದು. 13 ಕೋಟಿ ಮೇಲ್ಪಟ್ಟು ಟೆಂಡರ್ ಆಗಿತ್ತು. ಅದರಲ್ಲಿ 20,000 ಟನ್ ಏನಪ್ಪ ಅಂದ್ರೆ ಈಗ ಹೊರಗಡೆ ಸಾಗಿಸಿದ್ದಾರೆ. ಇನ್ನೂ ಸಾಗಿಸ್ಬೇಕಾಗಿದೆ. ಕೆಲವೊಂದು ಸಲ ಮಳೆ ಬರೋದು ನಿಂದ್ರೋದ್ರಿಂದ ಹಸಿ ಇದರಿಂದ ಸ್ವಲ್ಪ ನಿಂತಿದೆ. ಅಲ್ಲಿ ಸ್ವಲ್ಪ ಮೊನ್ನೆ ನಾನು ಮತ್ತೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಹೊಗೆ ಕೂಡ ಬರ್ತಕ್ಕಂಥದ್ದಿತ್ತು. ಅದನ್ನು ಕೂಡ ತಕ್ಷಣ ಆರಿಸ್ಬೇಕಂತೇಳಿ ಕಮಿಷನರ್ ಅವರಿಗೆ ನಾನು ಫೋನ್ ಮುಖಾಂತರ ತಿಳಿಸಿದ್ದೀನಿ ಮತ್ತು ಪರ್ಸನಲ್ ಭೇಟಿಯಾಗಿ ಕೂಡ ಹೇಳಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅದನ್ನು ಕಸ ವಿಲೇವಾರಿ ಮಾಡಿದಾಗ ಸುಮಾರು 10-11 ಎಕರೆ ಜಾಗ ಸಿಗ್ತದೆ ನಮಗೆ. ಅದು ಖಾಲಿ ಆಯ್ತು ಅಂದ್ರೆ ಅದು ಪ್ರಕ್ರಿಯೆ ಟೆಂಡರ್ ಆಗಿದೆ, ಅದು ಕೆಲಸ ಪ್ರಾರಂಭ ಆಗ್ತದೆ.